ಓಂ ಸುಬ್ರಹ್ಮಣ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬರಿಗೂ ಒಂದು ಮನೆ ಕಟ್ಕೋಬೇಕು, ಒಂದು ಉದ್ಯೋಗ ಇರಬೇಕು, ಜೀವನ ಚೆನ್ನಾಗಿರಬೇಕು, ಅಟ್ಲೀಸ್ಟ್ ಫ್ಲ್ಯಾಟೋ ಮನೇನೋ ಏನೋ ಒಂದು ಬೇಕೇ ಬೇಕು ಅಂತಕ್ಕಂಥ ಆಸೆ ಆಕಾಂಕ್ಷೆ ಇರುತ್ತೆ. ಅದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಸಹ ಕೆಲವರಿಗೆ ನಾವು ಒಳ್ಳೆ ನನ್ನ ಒಂದು ಮನಸ್ಸಿನ ಇಚ್ಛೆಯಂತೆ ಮನೆ ಕಟ್ಕೋಬೇಕು ಅಂತಕ್ಕಂಥ ಆಸೆ ಇರುತ್ತೆ. ಮುಖ್ಯವಾಗಿ ಜಾತಕದಲ್ಲಿ ಮನೆ ಯೋಗ ಇರತಕ್ಕಂಥದ್ದಾಗ್ಬೋದು, ಪೂರ್ವಿಕರ ಆಸ್ತಿ ಇರ್ಬೋದು, ಅದರಲ್ಲಿ ಮನೆ ಕಟ್ಕೊಳ್ಳೋದು, ಆಲ್ರೆಡಿ ಮನೆ ಕಟ್ಟಿರ್ಬೋದು. ಆದರೂ ಕೂಡ ಹೊಸದಾಗಿ ಮನೆ ಕಟ್ಕೊಳ್ತಕ್ಕಂಥವ್ರಿಗೆ ನಾವು ಫಸ್ಟ್ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ಜಾತಕದಲ್ಲಿ ಮನೆ ಯೋಗ ಇದೆಯಾ, ಅದಾದಮೇಲೆ ಸೈಟ್ ಇದೆಯಾ, ಅದಾದಮೇಲೆ ಆಯ ಅಂತ ಏನು ಕರಿತೀವಿ. ಆಯ ಅಂದರೆ ಆಯಸ್ಸು. ಈ ಆಯಗಳು ಆಯದ ರೀತಿ ಮನೆ ಕಟ್ಕೊಂಡಾಗ ಆ ಮನೆಗೆ ನಿಮಗೆ ನಿಮ್ಮ 3 ಜನರೇಷನ್ ಆ ಮನೆಯಲ್ಲಿರ್ಬೋದು. ಅದರಲ್ಲೂ ಕೂಡ ಆಯಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. 8 ಆಯಗಳಿರುತ್ತೆ. 8 ಆಯಗಳಿರುತ್ತೆ. ಅದರಲ್ಲಿ ಮನೆಗೆ ಒಂದು ಆಯ ಇರುತ್ತೆ, ಅಂಗಡಿಗೆ ಒಂದು ಆಯ ಇರುತ್ತೆ, ವ್ಯಾಪಾರಕ್ಕೊಂದು ಆಯ ಇರುತ್ತೆ, ಅಲ್ಲೇ ಒಂದು ಫ್ಯಾಕ್ಟ್ರಿಗೆ ಒಂದು ಆಯ ಇರುತ್ತೆ, ದೇವಸ್ಥಾನಕ್ಕೆ ಒಂದು ಆಯ ಇರುತ್ತೆ. ಆಯ ಅಂದರೆ ಆಯಸ್ಸು ಅಂತ ಹೇಳಿದ್ವಿ. ಇನ್ನು ವಾಸ್ತು ರೀತಿ ಅಂದಾಗ, ವಾಸ್ತು ಅಂದರೆ ವಸತಿ ಇತಿ ವಾಸ್ತು, ವಸತೇತಿ ಇತಿ ವಾಸ್ತು ಅಂತ ಕೂಡ ನಾವು ಕರಿತೀವಿ. 8 ಆಯಗಳಲ್ಲಿ ನಾವು 1, 2, 3, 4, 5, 6, 7, 8 ಸಂಖ್ಯೆಗಳನ್ನು ತಗೊಂಡು ಅದೇ ರೀತಿ 8 ಆಯಗಳು ಬರುತ್ತೆ. ಪ್ರಥಮವಾಗಿ ಧ್ವಜಾಯ, ಧೂಮ್ರಾಯ, ಸಿಂಹಾಯ, ಶ್ವಾನಾಯ, ವೃಷಭಾಯ, ಗಜಾಯ, ಕರಾಯ, ಕಾಕಾಯ, ಈ ರೀತಿ 8 ಆಯಗಳು. 1ಕ್ಕೆ ನಾವು ಧ್ವಜಾಯ, 2ಕ್ಕೆ ಧೂಮ್ರಾಯ, 3ಕ್ಕೆ ಸಿಂಹಾಯ, 4ಕ್ಕೆ ಶ್ವಾನಾಯ, 5ಕ್ಕೆ ವೃಷಭಾಯ, 6ಕ್ಕೆ ಖರಾಯ, 7ಕ್ಕೆ ಗಜಾಯ, 8ಕ್ಕೆ ಕಾಕ ಅಂದರೆ ಶನಿ ಆಯ ಅಂತ ಕರಿತೀವಿ. ಆದರೆ ಈ ಎಲ್ಲ ಆಯಗಳಲ್ಲೂ ಕೂಡ ಮನೆಗೆ ಪ್ರಾಶಸ್ತ್ಯವಾಗಿರ್ತಕ್ಕಂಥದ್ದು 1 ಧ್ವಜಾಯ, 2 ವೃಷಭಾಯ, 3 ನಾವು ಗಜಾಯ. ಧ್ವಜಾಯ, ವೃಷಭಾಯ, ಗಜಾಯ ಅಂದರೆ 1ನೇ ಸಂಖ್ಯೆ, 5ನೇ ಸಂಖ್ಯೆ, 7ನೇ ಸಂಖ್ಯೆಗೆ ಪ್ರಾಶಸ್ತ್ಯ ಕೊಡ್ತೀವಿ. ಅದು ಮನೆಗಳಿಗೆ. ಇನ್ನು ಮನೆಗಳಿಗೆ ಈ ಆಯ ಅಂದಾಗ ಏನು ಬರುತ್ತೆ, ಉದ್ದ ಮತ್ತು ಅಗಲವನ್ನು ಗುಣಿಸಿ, ಯಾವಾಗಲೂ ಅಷ್ಟೇ ಉದ್ದ ಅಗಲದಲ್ಲಿ 0 ಇರಬಾರ್ದು, ಆ ಕಡೆ ಈ ಕಡೆ 0 ಇರಬಾರ್ದು, ಆ ಕಡೆ ಈ ಕಡೆ ಸರಿ ಸಂಖ್ಯೆ ಇರಬಾರ್ದು. ಅದಕ್ಕೆ ಆಯದಲ್ಲಿ ಹುಷಾರಾಗಿರಬೇಕು. ಈಗ 12ಕ್ಕೆ 12 ಇಟ್ಬಿಡ್ರಿ ಅಂತಾರೆ, ಅದು ಒಂದು 3 ತಿಂಗಳಾದಮೇಲೆ ಆಸ್ತಿ ಯಾರ್ದೋ, ಅಥವಾ 1 ವರ್ಷ ಆದಮೇಲೆ ನಾವು ಅಲ್ಲಿರೋದೇ ಇಲ್ಲ. ಹಾಗಾಗಿ ಉದ್ದ ಮತ್ತು ಅಗಲಗಳಲ್ಲಿ 0ವನ್ನು ಆದಷ್ಟು ಅವಾಯ್ಡ್ ಮಾಡಿ. ಆಮೇಲೆ ಸರಿ ಸಂಖ್ಯೆಗಳು ಕೂಡ ಇರಬಾರ್ದು. ಉದ್ದ ಅಗಲವನ್ನು ಗುಣಿಸಿ ಮತ್ತೆ 9ರಿಂದ ಗುಣಿಸಿ 8ರಿಂದ ಭಾಗಿಸಿದಾಗ ಬರ್ತಕ್ಕಂಥ ಶೇಷ ಏನಿರುತ್ತೆ ಅದನ್ನೇ ನಾವು ಆಯ ಅಂತೀವಿ. 1 ಬಂದರೆ ಧ್ವಜಾಯ, 2 ಬಂದರೆ ಧೂಮ್ರಾಯ, 3 ಬಂದರೆ ಸಿಂಹಾಯ, 4 ಬಂದರೆ ಶ್ವಾನಾಯ, 5 ಬಂದರೆ ವೃಷಭಾಯ, 6 ಬಂದರೆ ಕರಾಯ, 7 ಬಂದರೆ ಗಜಾಯ, 8 ಬಂದರೆ ಕಾಕಾಯ. ಹಾಗಾಗಿ ಇದನ್ನು ಗುಣಿಸಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ನಿಮ್ಮ ರಾಶಿಗೆ ಅನುಗುಣವಾಗಿ, ಅದರಲ್ಲಿ ನಾವೆಲ್ಲ ಒಂದು ಕಡೆ ಮಾಂಸಾಹಾರ ಇರ್ಬೋದು, ಅಲ್ಲಿ ಸಾತ್ವಿಕ ಆಹಾರ ಇರ್ಬೋದು, ಪೂಜೆ ಪುನಸ್ಕಾರಿಗಳಿರ್ಬೋದು, ಯಾವಾಗಲೂ ಯಜ್ಞ ಯಾಗಾದಿಗಳು, ಇದಕ್ಕೆಲ್ಲಕ್ಕೂ ಕೂಡ ಆಯವನ್ನು ನಾವು ಕೊಡಬೇಕಾಗಿರುತ್ತೆ. ಅದರಲ್ಲೂ ಕೂಡ ನಾವು ಎಲ್ಲೋ ಒಂದು ಕಡೆ ಸಿಂಹಾಯಕ್ಕೂ ಕೂಡ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಈಗ ಧ್ವಜಾಯ ಬಂದಾಗ ಧನಲಾಭ ಇರುತ್ತೆ, ಶತ್ರುನಾಶ ಇರುತ್ತೆ. ಇನ್ನು ಧೂಮ್ರಾಯವನ್ನು ಸಾಮಾನ್ಯವಾಗಿ ಇಟ್ಕೊಳ್ಳೋಕೆ ಹೋಗೋದೇ ಇಲ್ಲ, ಇಟ್ಟಾಗ ರೋಗಗಳು ಶತ್ರುಗಳಿರುತ್ತೆ. ಆದರೆ ವೃಷಭಾಯದಲ್ಲಿ ಮನೆ ಕಟ್ಕೊಂಡಾಗ ಆ ವ್ಯಕ್ತಿ ಯಾವುದೇ ಆಹಾರ ಭುಜಿಸಿದ್ರೂ ಕೂಡ, ಯಾವುದೇ ಆಹಾರ ತಿಂದರೂ ಕೂಡ ಆ ಮನೆಗೆ ಬಲ ಇರುತ್ತೆ. ಅಟ್ಲೀಸ್ಟ್ ಆ ಮನೆಗೆ ಒಂದು 100 ವರ್ಷ ಆಯಸ್ಸು ಕೂಡ ಇರುತ್ತೆ. ಇನ್ನು ಗಜಾಯದಲ್ಲಿ ಬಂದಾಗ ಮನೆಯಲ್ಲಿ ಒಂದು ಸಂತೃಪ್ತಿ ಇರುತ್ತೆ, ಆದರೆ ಪ್ರಯಾಣಗಳು ಜಾಸ್ತಿ ಇರತಕ್ಕಂಥದ್ದಾಗಿರುತ್ತೆ. ಆಯವನ್ನು ನೋಡಿ ಮನೆ ಕಟ್ಟಿ, ಆಯದಿಂದ ಮನೆಯಲ್ಲಿ ಆಯಸ್ಸಿರುತ್ತೆ, ಎಲ್ಲೋ ಒಂದು ಕಡೆ ಆಯಸ್ಸಿರುತ್ತೆ, ಶ್ರೇಯಸ್ಸಿರುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ. ಸುಮ್ಮನೆ ಆ ಥರ ಪಟ್ಟು ನಮ್ಮಲ್ಲಿ ದುಡ್ಡಿದೆ ಅಂಥೇಳಿ ಎಷ್ಟೋ ಜನ ಬಂಗಲೆಗಳನ್ನು, ಪ್ಯಾಲೇಸ್ಗಳು ಕಟ್ಟಿ ಇವತ್ತು ಆ ಮನೆಗಳಲ್ಲಿ ವಾಸ ಮಾಡೋಕ್ಕಾಗ್ತಾ ಇಲ್ಲ. ಇದು ಮೂಲ ಕಾರಣ ಏನು ಅಂದರೆ ಆಯ ನೋಡಿಲ್ಲ. ಎಷ್ಟೋ ಸರಿ ನನ್ನ ಕಡೆನೇ ಎಷ್ಟೋ ಬರ್ತಾರೆ, ನಾವು ಬಾಗಿಲಿಗೆ ಆಯ ಇಡ್ತಾರೆ, ದೇವ್ರ ಮನೆಗೆ ಆಯ ಇಡ್ತಾರೆ, ಅಡುಗೆ ಮನೆಗೆ ಆಯ ಇಡ್ತಾರೆ, ಮಲಗೋ ಮನೆಯನ್ನು ಕೂಡ ಆಯದ ರೀತಿ ಇಟ್ಕೊಂಡಾಗ ಆ ಮಲಗೋ ಮನೆ ಕೂಡ ಎಲ್ಲೋ ಒಂದು ಕಡೆ ಒಂದು ಅನ್ಯೋನ್ಯತೆ ಇರುತ್ತೆ. ದೇವರ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡೋಕ್ಕೂ ಕೂಡ ಆಯ ಇಟ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದು. ಕೇವಲ ಔಟರ್ ಇಟ್ಬಿಟ್ಟು ನೀವು ಮನೆ ಕಟ್ಬಿಟ್ರೆ ಪ್ರಯೋಜನ ಇಲ್ಲ. ಬಣ್ಣಗಳದ್ದೇ ಬೇರೆ, ಮನೆಯದೇ ಬೇರೆ, ಉಪಯೋಗಿಸೋ ಮರನೇ ಬೇರೆ. ಆದರೆ ಈ ಆಯಕ್ಕೆ ಅಷ್ಟು ಪ್ರಾಶಸ್ತ್ಯ ಈಗಲ್ಲ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಇಲ್ಲಿ ಬಂದರೂ ಕೂಡ ಯುಗಗಳಿಂದಲೂ ಕೂಡ ಆಯಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ ಅಂತ ಹೇಳ್ತಾ, ನಂಬಿಕೆಯ ಆಧಾರದಲ್ಲಿ ಎಲ್ಲವೂ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.